ಮರಕ್ಕ ಈ ಮರಕ್ಕೆ ಆಗಿದೆ ಒಂದು 60 ಆಗಿದೆ 60 ಎಷ್ಟು ವರ್ಷ? 60. ನಮ್ಮ ಊರ ದೀಪ. ಇನ್ನು ಈ ಮರ ಉತ್ತದ ಪುಣ್ಯಾತ್ಮ ಬಸವರಾಜಪ್ಪ ಅಂತೆ ಆತ್ಮ ಸತ್ತೋದ. ಈ ಮರ ಮಾತ್ರ ಐತೆ ಅನ್ಕೊಂಡ್ವಿ. ಸೊ ಅದನ್ನು ಹೊಡೆದು ಬಾಯಲ್ಲಿ ಇಟ್ಕೊಬಿಟ್ಟು ಇದನ್ನ ಕೇಳಕ್ ಹೋಗಲ್ಲ, ಕೇಳಿದ್ರೆ ರೋಡ್ ಮಾಡ್ತೀವಿ ಅಂತಾರೆ. ಸೊ ರೋಡ್ ಮನುಷ್ಯನಿಗೆ ಗಾಳಿ ಕೊಡಲ್ಲ, ಮರ ಗಾಳಿ ಕೊಡ್ತೈತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಇನ್ನು ಈ ಮರಕ್ಕೆ 65 ಇಂದ 70 ವರ್ಷ ಆಗೈತೆ. ಎಷ್ಟೋ ಜನ ಸ್ಕೂಲ್ ಮಕ್ಕಳಿಗಾಗ್ಬೋದು, ಕಾಲೇಜ್ ಮಕ್ಕಳಿಗಾಗ್ಬೋದು ಒಳ್ಳೆ ಗಾಳಿಯನ್ನು ಕೊಟ್ಟು ಒಳ್ಳೆ ನೆರಳನ್ನು ಕೊಟ್ಟು, ಅಷ್ಟೇ ಅಲ್ಲ ಎಷ್ಟೋ ಪಕ್ಷಿಗಳು ಸಹ ಅದರಲ್ಲಿ ವಾಸ ಮಾಡ್ತಾರೆ. ಇದೇ ಒಂದು ಸಾಮಾನ್ಯ ಪ್ರಜೆ ಒಂದು ಚಿಕ್ಕ ಗಿಡವನ್ನು ಮರವನ್ನು ಹೊಡೆದ್ರೆ ತಗೊಂಡೋಗಿ ಜೈಲಲ್ಲಿ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಆದ್ರೆ ಇವ್ರು ಮಾತ್ರ ಎಂತ ಮರನ್ ಬೇಕಾದ್ರೆ ಕಡಿಬೋದು, ಇವ್ರನ್ನ ಕೇಳೋರು ಯಾರಿಲ್ಲ. ಕೇಳಿದ್ರೆ ರೋಡ್ ಮಾಡ್ತಾ ಇದೀವಿ ನಿಮ್ಮೊಳ್ಳೇದಕ್ಕೆ. ಊರಿನ ಜನರನ್ನಾಗ್ಬೋದು, ಪಕ್ಷಿಗಳನ್ನಾಗ್ಬೋದು ಇಷ್ಟು ದಿವಸ ಅದು ಕಾಪಾಡ್ಕೊ ಬಂತು. ಆದ್ರೆ ಇವತ್ತು ನಮ್ಮ ಕೈಯಲ್ಲಿ ಅದನ್ನ ಕಾಪಾಡಕ್ ಆಗ್ಲಿಲ್ಲ. 65-70 ವರ್ಷಗಳಿಂದ ಅದು ಬೆಳೆದು ದೊಡ್ಡ ಆಲದ ಮರವಾಗಿ ನಮ್ಮೂರಿಗೆ ಒಂದು ಗಡ್ಗಂಬ ಹಾಗೂ ಗುರುತಾಗಿ 65-70 ವರ್ಷದಿಂದ ಬೆಳೆದ ಆಲದ ಮರವನ್ನು ಕೇವಲ ಅರ್ಧ ದಿನದಲ್ಲಿ ಮುಕ್ತಾಯ ಮಾಡಿದ್ರು. ನೋಡಂಗೂ ಇಲ್ಲ ಬಿಡಂಗೂ ಇಲ್ಲ ಅನ್ನೋ ಒಂದು ಗಾದೆಗೆ ಇದೇ ನಮಗೆ ಉದಾಹರಣೆ. ಇನ್ನು ಉಳಿದಿರುವ ಮರಗಳನ್ನು ನಾವು ಬೆಳೆಸೋಣ, ಉಳಿಸೋಣ. ಇನ್ನು ನಮ್ಮೂರಿನ ಆ ಒಂದು ದೊಡ್ಡ ಮರವನ್ನು ಕಡಿದ ಕಾರಣಕ್ಕಾಗಿ ಈ ಒಂದು ಹೊಟ್ಟೆ ಉರಿಯ ವಿಡಿಯೋನ ಅಂತ ಹೇಳ್ಬೋದು. ಹೆಚ್ಚಿಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ. ಟಾಟಾ, ಬಾಯ್ ಬಾಯ್.